ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಅಮೆರಿಕದ ಭೀಕರ ದಾಳಿಗೆ ಇರಾನ್ ನಲುಗಿ ಹೋಗಿದೆ. 3 ಅಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. 3 ಅಣು ಸ್ಥಾವರ, 3 ದೇಶ, 3ನೇ ವಿಶ್ವ ಯುದ್ಧದ ಆತಂಕ. ಇರಾನ್ ಮೇಲೆ ದಶ ದಿಕ್ಕುಗಳಿಂದಲೂ ಅಮೆರಿಕ ದಾಳಿಯನ್ನ ಮಾಡಿದೆ. ಅಮೆರಿಕದ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಮೋಸ್ಟ್ ಡೇಂಜರಸ್ ವೆಪನ್ಗಳ ಮೂಲಕ ಇರಾನ್ನ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಕೂಡ ಹೊರಟಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳನ್ನ ಛಿದ್ರ ಮಾಡಿ ಹಾಕಿದೆ ಅಮೆರಿಕ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ. ನೋಡಿ, ಅಮೆರಿಕದ ಸೇನೆ ಫೋರ್ಡೋ, ನಂಟಾಸ್, ಎಸ್ಫಹಾನ್ ಸೇರಿದಂತೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದ ದಾಳಿಯನ್ನ ಮಾಡಿ ಇರಾನ್ನನ್ನ ಈಗ ನಡುಗಿಸಿ ಬಿಟ್ಟಿದೆ. ಪೆಸಿಫಿಕ್ ಸಾಗರದ ಗುಲಾವ್ ಏರ್ವೇಸ್ನಿಂದ ಆಕ್ರಮಣಕಾರಿ ಅಟ್ಯಾಕ್ಗಳಾಗಿರೋದು. ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಭೀಕರವಾದಂತಹ ವೆಪನ್ಗಳು. ಈ ವೆಪನ್ಗಳೇನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಅನಾಹುತವನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತ ಮೋಸ್ಟ್ ಡೇಂಜರಸ್ ಬಾಂಬರ್ಗಳಿಂದ ಅಮೆರಿಕ ದಾಳಿಯನ್ನ ಮಾಡಿದೆ. ಒಂದು B-2 ಬಾಂಬರ್ನ ಮೂಲಕ ಅಮೆರಿಕ ಇರಾನ್ ಅನ್ನ ಈಗ ನಡುಗಿಸಿ ಬಿಟ್ಟಿದೆ. F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಸೇನೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಅಮೆರಿಕದ ಭೀಕರ ದಾಳಿಗೆ ಇರಾನ್ ನಲುಗಿ ಹೋಗಿದೆ. 3 ಅಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. 3 ಅಣು ಸ್ಥಾವರ, 3 ದೇಶ, 3ನೇ ವಿಶ್ವ ಯುದ್ಧದ ಆತಂಕ. ಇರಾನ್ ಮೇಲೆ ದಶ ದಿಕ್ಕುಗಳಿಂದಲೂ ಅಮೆರಿಕ ದಾಳಿಯನ್ನ ಮಾಡಿದೆ. ಅಮೆರಿಕದ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಮೋಸ್ಟ್ ಡೇಂಜರಸ್ ವೆಪನ್ಗಳ ಮೂಲಕ ಇರಾನ್ನ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಕೂಡ ಹೊರಟಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳನ್ನ ಛಿದ್ರ ಮಾಡಿ ಹಾಕಿದೆ ಅಮೆರಿಕ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ. ನೋಡಿ, ಅಮೆರಿಕದ ಸೇನೆ ಫೋರ್ಡೋ, ನಂಟಾಸ್, ಎಸ್ಫಹಾನ್ ಸೇರಿದಂತೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದ ದಾಳಿಯನ್ನ ಮಾಡಿ ಇರಾನ್ನನ್ನ ಈಗ ನಡುಗಿಸಿ ಬಿಟ್ಟಿದೆ. ಪೆಸಿಫಿಕ್ ಸಾಗರದ ಗುಲಾವ್ ಏರ್ವೇಸ್ನಿಂದ ಆಕ್ರಮಣಕಾರಿ ಅಟ್ಯಾಕ್ಗಳಾಗಿರೋದು. ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಭೀಕರವಾದಂತಹ ವೆಪನ್ಗಳು. ಈ ವೆಪನ್ಗಳೇನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಅನಾಹುತವನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತ ಮೋಸ್ಟ್ ಡೇಂಜರಸ್ ಬಾಂಬರ್ಗಳಿಂದ ಅಮೆರಿಕ ದಾಳಿಯನ್ನ ಮಾಡಿದೆ. ಒಂದು B-2 ಬಾಂಬರ್ನ ಮೂಲಕ ಅಮೆರಿಕ ಇರಾನ್ ಅನ್ನ ಈಗ ನಡುಗಿಸಿ ಬಿಟ್ಟಿದೆ. F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಸೇನೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಅಮೆರಿಕದ ಭೀಕರ ದಾಳಿಗೆ ಇರಾನ್ ನಲುಗಿ ಹೋಗಿದೆ. 3 ಅಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. 3 ಅಣು ಸ್ಥಾವರ, 3 ದೇಶ, 3ನೇ ವಿಶ್ವ ಯುದ್ಧದ ಆತಂಕ. ಇರಾನ್ ಮೇಲೆ ದಶ ದಿಕ್ಕುಗಳಿಂದಲೂ ಅಮೆರಿಕ ದಾಳಿಯನ್ನ ಮಾಡಿದೆ. ಅಮೆರಿಕದ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಮೋಸ್ಟ್ ಡೇಂಜರಸ್ ವೆಪನ್ಗಳ ಮೂಲಕ ಇರಾನ್ನ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಕೂಡ ಹೊರಟಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳನ್ನ ಛಿದ್ರ ಮಾಡಿ ಹಾಕಿದೆ ಅಮೆರಿಕ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ. ನೋಡಿ, ಅಮೆರಿಕದ ಸೇನೆ ಫೋರ್ಡೋ, ನಂಟಾಸ್, ಎಸ್ಫಹಾನ್ ಸೇರಿದಂತೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದ ದಾಳಿಯನ್ನ ಮಾಡಿ ಇರಾನ್ನನ್ನ ಈಗ ನಡುಗಿಸಿ ಬಿಟ್ಟಿದೆ. ಪೆಸಿಫಿಕ್ ಸಾಗರದ ಗುಲಾವ್ ಏರ್ವೇಸ್ನಿಂದ ಆಕ್ರಮಣಕಾರಿ ಅಟ್ಯಾಕ್ಗಳಾಗಿರೋದು. ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಭೀಕರವಾದಂತಹ ವೆಪನ್ಗಳು. ಈ ವೆಪನ್ಗಳೇನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಅನಾಹುತವನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತ ಮೋಸ್ಟ್ ಡೇಂಜರಸ್ ಬಾಂಬರ್ಗಳಿಂದ ಅಮೆರಿಕ ದಾಳಿಯನ್ನ ಮಾಡಿದೆ. ಒಂದು B-2 ಬಾಂಬರ್ನ ಮೂಲಕ ಅಮೆರಿಕ ಇರಾನ್ ಅನ್ನ ಈಗ ನಡುಗಿಸಿ ಬಿಟ್ಟಿದೆ. F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಸೇನೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್.
ಅಮೆರಿಕದ ಭೀಕರ ದಾಳಿಗೆ ಇರಾನ್ ನಲುಗಿ ಹೋಗಿದೆ. 3 ಅಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. 3 ಅಣು ಸ್ಥಾವರ, 3 ದೇಶ, 3ನೇ ವಿಶ್ವ ಯುದ್ಧದ ಆತಂಕ. ಇರಾನ್ ಮೇಲೆ ದಶ ದಿಕ್ಕುಗಳಿಂದಲೂ ಅಮೆರಿಕ ದಾಳಿಯನ್ನ ಮಾಡಿದೆ. ಅಮೆರಿಕದ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಮೋಸ್ಟ್ ಡೇಂಜರಸ್ ವೆಪನ್ಗಳ ಮೂಲಕ ಇರಾನ್ನ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಕೂಡ ಹೊರಟಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳನ್ನ ಛಿದ್ರ ಮಾಡಿ ಹಾಕಿದೆ ಅಮೆರಿಕ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ. ನೋಡಿ, ಅಮೆರಿಕದ ಸೇನೆ ಫೋರ್ಡೋ, ನಂಟಾಸ್, ಎಸ್ಫಹಾನ್ ಸೇರಿದಂತೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದ ದಾಳಿಯನ್ನ ಮಾಡಿ ಇರಾನ್ನನ್ನ ಈಗ ನಡುಗಿಸಿ ಬಿಟ್ಟಿದೆ. ಪೆಸಿಫಿಕ್ ಸಾಗರದ ಗುಲಾವ್ ಏರ್ವೇಸ್ನಿಂದ ಆಕ್ರಮಣಕಾರಿ ಅಟ್ಯಾಕ್ಗಳಾಗಿರೋದು. ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಭೀಕರವಾದಂತಹ ವೆಪನ್ಗಳು. ಈ ವೆಪನ್ಗಳೇನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಅನಾಹುತವನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತ ಮೋಸ್ಟ್ ಡೇಂಜರಸ್ ಬಾಂಬರ್ಗಳಿಂದ ಅಮೆರಿಕ ದಾಳಿಯನ್ನ ಮಾಡಿದೆ. ಒಂದು B-2 ಬಾಂಬರ್ನ ಮೂಲಕ ಅಮೆರಿಕ ಇರಾನ್ ಅನ್ನ ಈಗ ನಡುಗಿಸಿ ಬಿಟ್ಟಿದೆ. F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಸೇನೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಅಮೆರಿಕದ ಭೀಕರ ದಾಳಿಗೆ ಇರಾನ್ ನಲುಗಿ ಹೋಗಿದೆ. 3 ಅಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. 3 ಅಣು ಸ್ಥಾವರ, 3 ದೇಶ, 3ನೇ ವಿಶ್ವ ಯುದ್ಧದ ಆತಂಕ. ಇರಾನ್ ಮೇಲೆ ದಶ ದಿಕ್ಕುಗಳಿಂದಲೂ ಅಮೆರಿಕ ದಾಳಿಯನ್ನ ಮಾಡಿದೆ. ಅಮೆರಿಕದ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. ಮೋಸ್ಟ್ ಡೇಂಜರಸ್ ವೆಪನ್ಗಳ ಮೂಲಕ ಇರಾನ್ನ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಕೂಡ ಹೊರಟಿದೆ. ಇರಾನ್ನ 3 ಪರಮಾಣು ಸ್ಥಾವರಗಳನ್ನ ಛಿದ್ರ ಮಾಡಿ ಹಾಕಿದೆ ಅಮೆರಿಕ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ. ನೋಡಿ, ಅಮೆರಿಕದ ಸೇನೆ ಫೋರ್ಡೋ, ನಂಟಾಸ್, ಎಸ್ಫಹಾನ್ ಸೇರಿದಂತೆ ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭೀಕರವಾದ ದಾಳಿಯನ್ನ ಮಾಡಿ ಇರಾನ್ನನ್ನ ಈಗ ನಡುಗಿಸಿ ಬಿಟ್ಟಿದೆ. ಪೆಸಿಫಿಕ್ ಸಾಗರದ ಗುಲಾವ್ ಏರ್ವೇಸ್ನಿಂದ ಆಕ್ರಮಣಕಾರಿ ಅಟ್ಯಾಕ್ಗಳಾಗಿರೋದು. ತಡರಾತ್ರಿ 3 ಪರಮಾಣು ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಭೀಕರವಾದಂತಹ ವೆಪನ್ಗಳು. ಈ ವೆಪನ್ಗಳೇನಾದ್ರೂ ದಾಳಿ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಆಗುವಂತ ಅನಾಹುತವನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತ ಮೋಸ್ಟ್ ಡೇಂಜರಸ್ ಬಾಂಬರ್ಗಳಿಂದ ಅಮೆರಿಕ ದಾಳಿಯನ್ನು ಮಾಡಿದೆ. ಒಂದು B-2 ಬಾಂಬರ್ನ ಮೂಲಕ ಅಮೆರಿಕ ಇರಾನ್ ಅನ್ನ ಈಗ ನಡುಗಿಸಿ ಬಿಟ್ಟಿದೆ. F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕದ ಸೇನೆ.